ವರ್ಷಗಳ ಕಾಲ ನಾವು ನಿಮ್ಮನ್ನ ಬರೀ ಗ್ಲಾಮರಸ್ ರೋಲಲ್ಲಿ ಮಾತ್ರ ನೋಡಿದ್ದೀವಿ. ಆದರೆ ಇಲ್ಲಿ ನೋಡಿದ್ರೆ ವಿತೌಟ್ ಮೇಕಪ್ಪು ರಾಗಿಣಿ ಅವರು ಆ್ಯಸ್ ಇಟ್ ಈಸ್ ಹೇಗಿದ್ದಾರೋ ಹಾಗೆ ಬಿಗ್ ಸ್ಕ್ರೀನ್ ಕೂಡ ಮುಂದೆ ಕೂಡ ಬಂದುಬಿಟ್ಟಿರೋವಂಥದ್ದು. ಸೊ ನಿಜವಾಗೂ ಒಂದು ರೀತಿ ಇಷ್ಟ ಆಯಿತು. ಆ್ಯಕ್ಚುಲಿ ರಾಗಿಣಿ ಅವರನ್ನು ತುಂಬ ಒಂದು ಎಕ್ಸ್ಪೆರಿಮೆಂಟ್ ರೋಲ್ಗಳಲ್ಲಿ ನೋಡಬೇಕು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮ ಪ್ರಯತ್ನವೂ ಕೂಡ ಈಗ ಆಗಿದೆ. ಸೊ ಏನು ಹೇಳ್ತೀರಿ, ನಿಮಗೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಹೇಗೆ ಅನ್ನಿಸ್ತು ಈ ಪಾತ್ರ ಅಂತ? ಐ ಥಿಂಕ್ ನಾನು ತುಂಬ ಚಾಲೆಂಜಸ್ ತಗೊಳ್ಳುವಂಥ ಒಂದು ಆರ್ಟಿಸ್ಟ್ ಅಂತ ನಾನು ಅನ್ಕೋತೀನಿ. ನಾನು ಬೇರೆ ಬೇರೆ ರೀತಿಯಾದ ಇಷ್ಟು ವರ್ಷದಲ್ಲಿ ಬೇರೆ ಬೇರೆ ರೀತಿಯಾದ ಪಾತ್ರಗಳು ಮಾಡಿರೋದ್ರಿಂದ ಫಾರ್ ಮೀ ಅ ನ್ಯೂ ಚಾಲೆಂಜ್ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಎಕ್ಸೈಟ್ಸ್ ಮೀ ಸೋ ಮಚ್. ಸೊ ಈ ಒಂದು ಪಾತ್ರ ಬಂದಾಗಲೂ ಕೂಡ ಕಂಪ್ಲೀಟಾಗಿ ಒಂದು ಇಮೇಜ್ ಚೇಂಜ್ ಮಾಡುವಂಥ ಅಥವಾ ಲುಕ್ ಚೇಂಜ್ ಆಗುವಂಥ ಅಥವಾ ಪರ್ಫಾರ್ಮೆನ್ಸ್ ಚೇಂಜ್ ಆಗುವಂಥ ಒಂದು ಕ್ಯಾರೆಕ್ಟರ್ ಬಂದಾಗ ಒಬ್ಬ ಆ್ಯಕ್ಟರ್ಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಸತಿ ಇಂಡಸ್ಟ್ರಿಯಲ್ಲಿ ಏನು ಹೇಳ್ತಾರೆ, ಒಂದು ರೀತಿಯಾದ ಪಾತ್ರಗಳು ಮಾಡ್ತಾ 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 ಒಂದು ಇಮೇಜ್ ಬಂದಾದಮೇಲೆ ಆ್ಯಕ್ಟರ್ಸ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಲ್ಲ ಬಿಕಾಸ್ ಇಟ್ಸ್ ವೆರಿ ರಿಸ್ಕಿ ಫಾರ್ ದೆಮ್ ಅಂತ. ಬಟ್ ಆ ಥರ ಇಲ್ಲವೇ ಇಲ್ಲ. ನನಗೆ ಯಾವತ್ತೂ ಚಾಲೆಂಜಿಂಗ್ ಬೇರೆ ರೀತಿಯಾದ ಪಾತ್ರಗಳು ಆಲ್ರೆಡಿ ನೀವು ನೋಡಿದ್ದೀರ, ಸಾಕಷ್ಟು ಪಾತ್ರಗಳು. ಈ ಗ್ಲ್ಯಾಮರ್ ನೋಡಿದ್ದೀರಾ, ನಾನ್ ಗ್ಲ್ಯಾಮರ್ ನೋಡಿದ್ದೀರಾ, ಆ್ಯಕ್ಷನ್ ನೋಡಿದ್ದೀರಾ. ಐ ಹ್ಯಾವ್ ಡನ್ ಸಮ್ ಸೀರಿಯಸ್ ಫಿಲ್ಮ್ಸ್ ಆಲ್ಸೋ, ಫನಿ ಕಾಮಿಡಿ ಮೂವೀಸಲ್ಲೂ ಕೂಡ ಟ್ರೈ ಮಾಡಿದ್ದೀನಿ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಬಂದಾಗ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮಿ. ಆ್ಯಂಡ್ ನನಗೆ ಈ ಥರ ಚಾಲೆಂಜಸ್ ತುಂಬ ಇಷ್ಟ. ಸೊ ದಿಸ್ ಈಸ್ ಆಲ್ಸೋ ಲೈಕ್ ಆನ್ ಓಪನ್ ಇನ್ವಿಟೇಷನ್. ಯಾರಾದರೂ ನಿಮಗೆ ಅನಿಸಿದ್ರೆ ಏನಾದರೂ ಡಿಫ್ರೆಂಟಾಗಿ ಚಾಲೆಂಜಿಂಗ್ ಆಗಿರೋದು ಬೇರೆ ರೀತಿಯಾದ ಪಾತ್ರಗಳಿದ್ದರೆ ಪ್ಲೀಸ್ ಬನ್ನಿ, ಐ ವುಡ್ ಲವ್ ಟು ಡೂ ಇಟ್ ಅಂತ. ಆ್ಯಂಡ್ ಈ ಒಂದು ಕ್ಯಾರೆಕ್ಟರ್ಗೆ ಸಿಕ್ಕಿರೋ ಅಪ್ರಿಸಿಯೇಷನ್ ನೋಡಿದ್ರೆ ಯಾವತ್ತೂ ಒಂದು ಆರ್ಟಿಸ್ಟ್ಗೆ ತುಂಬಾ ಖುಷಿ. ಬಿಕಾಸ್ ನಾವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದನ್ನು ಒಳ್ಳೆ ರೀತಿಯಾದ ಪ್ರೋತ್ಸಾಹ ಸಿಕ್ಕಿದ್ರೆ ನಮಗೆ ಇನ್ನೂ ಎನ್ಕರೇಜ್ಮೆಂಟ್ ಟು ಡೂ ಕ್ಯಾರೆಕ್ಟರ್ಸ್. ಬಿಕಾಸ್ ವೆನ್ ಐ ವಾಸ್ ಡೂಯಿಂಗ್ ಕಮರ್ಷಿಯಲ್ ಕ್ಯಾರೆಕ್ಟರ್ಸ್ ಅದನ್ನು ತುಂಬ ಇಷ್ಟಪಟ್ಟಿದ್ದೀರಾ ಎಲ್ಲರೂ, ಫ್ಯಾನ್ಸ್ ಇಷ್ಟಪಟ್ಟರು. ಆ್ಯಕ್ಷನ್ ಮಾಡಿದಾಗಲೂ ಕೂಡ ಇಷ್ಟಪಟ್ಟರು, ಡಿಗ್ಲ್ಯಾಮ್ ಮಾಡಿದಾಗಲೂ ಕೂಡ ಇಷ್ಟಪಟ್ಟರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಬಂದಾಗ ಇಟ್ಸ್ ಅ ಡುವಲ್ ಶೇಡೆಡ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸಬ್ಮಿಸಿವ್, ಅದಾದಮೇಲೆ ತುಂಬಾ ಒಂದು ವೋಲ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಈ ಥರ ಒಂದು ಲುಕ್ ಮಾಡೋಕ್ಕೆ ನನಗೂ ತುಂಬ ಖುಷಿ ಆಯಿತು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್ ಆಫ್ ದ ಲುಕ್. ಸರ್ಕಾರವನ್ನು ಪ್ರಶ್ನೆ ಮಾಡ್ತೀರಾ, ಅದರಲ್ಲಿ ಜನರನ್ನು ಪ್ರಶ್ನೆ ಮಾಡ್ತೀರಾ? ನಾನು ಯಾವತ್ತೂ ನನ್ನ ಪರ್ಸ್ನಲ್ ಕ್ಯಾರೆಕ್ಟರು ಹಂಗೆ ಇರೋದು. ನಾನು ಏನಾದರೂ ನನಗೆ ತಪ್ಪನ್ಸಿದ್ರೆ ನಾನು ಅದ್ರ ಬಗ್ಗೆ ಕೇಳ್ತೀನಿ, ಮಾತಾಡ್ತೀನಿ, ನಿಂತ್ಕೋತೀನಿ. ಸೊ ಫಾರ್ ಮೀ 100% ಹೋರಾಟವನ್ನು ಎಲ್ಲ ಇದೇ ಪಿಕ್ಚರಲ್ಲಿ ತೋರಿಸಿದ್ದೀವಿ. ಸಾಕಷ್ಟು ರಿಬೆಲಿಯಸ್ ಡೈಲಾಗ್ಸ್ ಇದೆ, ಸೀನ್ಸ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಾಕಂದರೆ ನನ್ನ ಪ್ರಕಾರ ಈ ಒಂದು ತುಂಬಾ ರೀಚ್ ಆಗುವಂಥ ಒಂದು ಸಬ್ಜೆಕ್ಟ್ ಆ್ಯಂಡ್ ತುಂಬಾ ಗೊತ್ತಿರುವಂಥ ಒಂದು ವಿಷಯ. ಬಟ್ ಯಾರೂ ಮಾತಾಡಲ್ಲ ಅದ್ರ ಬಗ್ಗೆ ಓಪನ್ ಆಗಿ. ಸೊ ಅದನ್ನು ನಾವು ಓಪನ್ ಆಗಿ ಮಾತಾಡಬೇಕು, ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಮೇಡಮ್, ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವು ಮಾಡಿರೋದು ಎಷ್ಟು ಮಟ್ಟಿಗೆ? it's a very sensitive topic and it's also in court. So I think it should be solved legally ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಷ್ಟು ವರ್ಷಗಳ ಕಾಲ ನಾವು ನಿಮ್ಮನ್ನ ಬರೀ ಗ್ಲಾಮರಸ್ ರೋಲಲ್ಲಿ ಮಾತ್ರ ನೋಡಿದ್ದೀವಿ. ಆದರೆ ಇಲ್ಲಿ ನೋಡಿದ್ರೆ ವಿತೌಟ್ ಮೇಕಪ್ಪು ರಾಗಿಣಿ ಅವರು ಆ್ಯಸ್ ಇಟ್ ಈಸ್ ಹೇಗಿದ್ದಾರೋ ಹಾಗೆ ಬಿಗ್ ಸ್ಕ್ರೀನ್ ಕೂಡ ಮುಂದೆ ಕೂಡ ಬಂದುಬಿಟ್ಟಿರೋವಂಥದ್ದು. ಸೊ ನಿಜವಾಗೂ ಒಂದು ರೀತಿ ಇಷ್ಟ ಆಯಿತು. ಆ್ಯಕ್ಚುಲಿ ರಾಗಿಣಿ ಅವರನ್ನು ತುಂಬ ಒಂದು ಎಕ್ಸ್ಪೆರಿಮೆಂಟ್ ರೋಲ್ಗಳಲ್ಲಿ ನೋಡಬೇಕು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮ ಪ್ರಯತ್ನವೂ ಕೂಡ ಈಗ ಆಗಿದೆ. ಸೊ ಏನು ಹೇಳ್ತೀರಿ, ನಿಮಗೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಹೇಗೆ ಅನ್ನಿಸ್ತು ಈ ಪಾತ್ರ ಅಂತ? ಐ ಥಿಂಕ್ ನಾನು ತುಂಬ ಚಾಲೆಂಜಸ್ ತಗೊಳ್ಳುವಂಥ ಒಂದು ಆರ್ಟಿಸ್ಟ್ ಅಂತ ನಾನು ಅನ್ಕೋತೀನಿ. ನಾನು ಬೇರೆ ಬೇರೆ ರೀತಿಯಾದ ಇಷ್ಟು ವರ್ಷದಲ್ಲಿ ಬೇರೆ ಬೇರೆ ರೀತಿಯಾದ ಪಾತ್ರಗಳು ಮಾಡಿರೋದ್ರಿಂದ ಫಾರ್ ಮೀ ಅ ನ್ಯೂ ಚಾಲೆಂಜ್ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಎಕ್ಸೈಟ್ಸ್ ಮೀ ಸೋ ಮಚ್. ಸೊ ಈ ಒಂದು ಪಾತ್ರ ಬಂದಾಗಲೂ ಕೂಡ ಕಂಪ್ಲೀಟಾಗಿ ಒಂದು ಇಮೇಜ್ ಚೇಂಜ್ ಮಾಡುವಂಥ ಅಥವಾ ಲುಕ್ ಚೇಂಜ್ ಆಗುವಂಥ ಅಥವಾ ಪರ್ಫಾರ್ಮೆನ್ಸ್ ಚೇಂಜ್ ಆಗುವಂಥ ಒಂದು ಕ್ಯಾರೆಕ್ಟರ್ ಬಂದಾಗ ಒಬ್ಬ ಆ್ಯಕ್ಟರ್ಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಸತಿ ಇಂಡಸ್ಟ್ರಿಯಲ್ಲಿ ಏನು ಹೇಳ್ತಾರೆ, ಒಂದು ರೀತಿಯಾದ ಪಾತ್ರಗಳು ಮಾಡ್ತಾ 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 ಒಂದು ಇಮೇಜ್ ಬಂದಾದಮೇಲೆ ಆ್ಯಕ್ಟರ್ಸ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಲ್ಲ ಬಿಕಾಸ್ ಇಟ್ಸ್ ವೆರಿ ರಿಸ್ಕಿ ಫಾರ್ ದೆಮ್ ಅಂತ. ಬಟ್ ಆ ಥರ ಇಲ್ಲವೇ ಇಲ್ಲ. ನನಗೆ ಯಾವತ್ತೂ ಚಾಲೆಂಜಿಂಗ್ ಬೇರೆ ರೀತಿಯಾದ ಪಾತ್ರಗಳು ಆಲ್ರೆಡಿ ನೀವು ನೋಡಿದ್ದೀರ, ಸಾಕಷ್ಟು ಪಾತ್ರಗಳು. ಈ ಗ್ಲ್ಯಾಮರ್ ನೋಡಿದ್ದೀರಾ, ನಾನ್ ಗ್ಲ್ಯಾಮರ್ ನೋಡಿದ್ದೀರಾ, ಆ್ಯಕ್ಷನ್ ನೋಡಿದ್ದೀರಾ. ಐ ಹ್ಯಾವ್ ಡನ್ ಸಮ್ ಸೀರಿಯಸ್ ಫಿಲ್ಮ್ಸ್ ಆಲ್ಸೋ, ಫನಿ ಕಾಮಿಡಿ ಮೂವೀಸಲ್ಲೂ ಕೂಡ ಟ್ರೈ ಮಾಡಿದ್ದೀನಿ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಬಂದಾಗ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮಿ. ಆ್ಯಂಡ್ ನನಗೆ ಈ ಥರ ಚಾಲೆಂಜಸ್ ತುಂಬ ಇಷ್ಟ. ಸೊ ದಿಸ್ ಈಸ್ ಆಲ್ಸೋ ಲೈಕ್ ಆನ್ ಓಪನ್ ಇನ್ವಿಟೇಷನ್. ಯಾರಾದರೂ ನಿಮಗೆ ಅನಿಸಿದ್ರೆ ಏನಾದರೂ ಡಿಫ್ರೆಂಟಾಗಿ ಚಾಲೆಂಜಿಂಗ್ ಆಗಿರೋದು ಬೇರೆ ರೀತಿಯಾದ ಪಾತ್ರಗಳಿದ್ದರೆ ಪ್ಲೀಸ್ ಬನ್ನಿ, ಐ ವುಡ್ ಲವ್ ಟು ಡೂ ಇಟ್ ಅಂತ. ಆ್ಯಂಡ್ ಈ ಒಂದು ಕ್ಯಾರೆಕ್ಟರ್ಗೆ ಸಿಕ್ಕಿರೋ ಅಪ್ರಿಸಿಯೇಷನ್ ನೋಡಿದ್ರೆ
ಯಾವತ್ತೂ ಒಂದು ಆರ್ಟಿಸ್ಟ್ಗೆ ತುಂಬಾ ಖುಷಿ, ಬಿಕಾಸ್ ನಾವು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದನ್ನು ಒಳ್ಳೆ ರೀತಿಯಾದ ಪ್ರೋತ್ಸಾಹ ಸಿಕ್ಕಿದ್ರೆ ನಮಗೆ ಇನ್ನೂ ಎನ್ಕರೇಜ್ಮೆಂಟ್ ಟು ಡೂ ಕ್ಯಾರೆಕ್ಟರ್ಸ್. ಬಿಕಾಸ್ ವೆನ್ ಐ ವಾಸ್ ಡೂಯಿಂಗ್ ಕಮರ್ಷಿಯಲ್ ಕ್ಯಾರೆಕ್ಟರ್ಸ್ ಅದನ್ನು ತುಂಬ ಇಷ್ಟಪಟ್ಟಿದ್ದೀರಾ ಎಲ್ಲರೂ, ಫ್ಯಾನ್ಸ್ ಇಷ್ಟಪಟ್ಟರು, ಆ್ಯಕ್ಷನ್ ಮಾಡಿದಾಗಲೂ ಕೂಡ ಇಷ್ಟಪಟ್ಟರು, ಡಿಗ್ಲ್ಯಾಮ್ ಮಾಡಿದಾಗಲೂ ಕೂಡ ಇಷ್ಟಪಟ್ಟರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಬಂದಾಗ ಇಟ್ಸ್ ಅ ಡುವಲ್ ಶೇಡೆಡ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸಬ್ಮಿಸಿವ್, ಅದಾದಮೇಲೆ ತುಂಬಾ ಒಂದು ವೋಲ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಈ ಥರ ಒಂದು ಲುಕ್ ಮಾಡೋಕ್ಕೆ ನನಗೂ ತುಂಬ ಖುಷಿ ಆಯಿತು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್ ಆಫ್ ದ ಲುಕ್. ಸರ್ಕಾರವನ್ನು ಪ್ರಶ್ನೆ ಮಾಡ್ತೀರಾ, ಅದರಲ್ಲಿ ಜನರನ್ನು ಪ್ರಶ್ನೆ ಮಾಡ್ತೀರಾ? ಐ ಆಮ್ ನಾನು ಯಾವತ್ತೂ ನನ್ನ ಪರ್ಸ್ನಲ್ ಕ್ಯಾರೆಕ್ಟರು ಹಂಗೆ ಇರೋದು. ನಾನು ಏನಾದರೂ ನನಗೆ ತಪ್ಪನ್ಸಿದ್ರೆ ನಾನು ಅದ್ರ ಬಗ್ಗೆ ಕೇಳ್ತೀನಿ, ಮಾತಾಡ್ತೀನಿ, ನಿಂತ್ಕೋತೀನಿ. ಸೊ ಫಾರ್ ಮೀ 100% ಹೋರಾಟವನ್ನು ಎಲ್ಲ ಇದೇ ಪಿಕ್ಚರಲ್ಲಿ ತೋರಿಸಿದ್ದೀವಿ. ಸಾಕಷ್ಟು ರಿಬೆಲಿಯಸ್ ಡೈಲಾಗ್ಸ್ ಇದೆ, ಸೀನ್ಸ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್, ಯಾಕಂದರೆ ನನ್ನ ಪ್ರಕಾರ ಈ ಒಂದು ತುಂಬಾ ರೀಚ್ ಆಗುವಂಥ ಒಂದು ಸಬ್ಜೆಕ್ಟ್ ಆ್ಯಂಡ್ ತುಂಬಾ ಗೊತ್ತಿರುವಂಥ ಒಂದು ವಿಷಯ, ಬಟ್ ಯಾರೂ ಮಾತಾಡಲ್ಲ ಅದ್ರ ಬಗ್ಗೆ ಓಪನ್ ಆಗಿ. ಸೊ ಅದನ್ನು ನಾವು ಓಪನ್ ಆಗಿ ಮಾತಾಡಬೇಕು, ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಮೇಡಮ್, ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವು ಮಾಡಿರೋದು ಎಷ್ಟು ಮಟ್ಟಿಗೆ? ಸಿ, ಇಟ್ಸ್ a very sensitive topic and it's also in court, so I think it should be solved legally ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಎಷ್ಟು ವರ್ಷಗಳ ಕಾಲ ನಾವು ಇದನ್ನು ಬರೀ ಗ್ಲಾಮರಸ್ ರೋಲಲ್ಲಿ ಮಾತ್ರ ನೋಡಿದ್ದೀವಿ, ಆದರೆ ಇಲ್ಲಿ ನೋಡಿದ್ರೆ ವಿತೌಟ್ ಮೇಕಪ್ಪು ರಾಗಿಣಿ ಅವರು ಆ್ಯಸ್ ಇಟ್ ಈಸ್ ಹೇಗಿದ್ದಾರೋ ಹಾಗೆ ಬಿಗ್ ಸ್ಕ್ರೀನ್ ಕೂಡ ಮುಂದೆ ಕೂಡ ಬಂದುಬಿಟ್ಟಿರೋವಂಥದ್ದು. ಸೊ ನಿಜವಾಗೂ ಒಂದು ರೀತಿ ಇಷ್ಟ ಆಯಿತು. ಆ್ಯಕ್ಚುಲಿ ರಾಗಿಣಿ ಅವರನ್ನು ತುಂಬ ಒಂದು ಎಕ್ಸ್ಪೆರಿಮೆಂಟ್ ರೋಲ್ಗಳಲ್ಲಿ ನೋಡಬೇಕು ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ಅದಕ್ಕೆ ನಿಮ್ಮ ಪ್ರಯತ್ನವೂ ಕೂಡ ಈಗ ಆಗಿದೆ. ಸೊ ಏನು ಹೇಳ್ತೀರಿ, ನಿಮಗೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಹೇಗೆ ಅನ್ನಿಸ್ತು ಈ ಪಾತ್ರ ಅಂತ? ಸಿ, ಐ ಥಿಂಕ್ ನಾನು ತುಂಬ ಚಾಲೆಂಜಸ್ ತಗೊಳ್ಳುವಂಥ ಒಂದು ಆರ್ಟಿಸ್ಟ್ ಅಂತ ನಾನು ಅನ್ಕೋತೀನಿ. ನಾನು ಬೇರೆ ಬೇರೆ ರೀತಿಯಾದ ಇಷ್ಟು ವರ್ಷದಲ್ಲಿ ಬೇರೆ ಬೇರೆ ರೀತಿಯಾದ ಪಾತ್ರಗಳು ಮಾಡಿರೋದ್ರಿಂದ ಫಾರ್ ಮೀ ಅ ನ್ಯೂ ಚಾಲೆಂಜ್ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಎಕ್ಸೈಟ್ಸ್ ಮೀ ಸೋ ಮಚ್. ಸೊ ಈ ಒಂದು ಪಾತ್ರ ಬಂದಾಗಲೂ ಕೂಡ ಕಂಪ್ಲೀಟಾಗಿ ಒಂದು ಇಮೇಜ್ ಚೇಂಜ್ ಮಾಡುವಂಥ ಅಥವಾ ಲುಕ್ ಚೇಂಜ್ ಆಗುವಂಥ ಅಥವಾ ಪರ್ಫಾರ್ಮೆನ್ಸ್ ಚೇಂಜ್ ಆಗುವಂಥ ಒಂದು ಕ್ಯಾರೆಕ್ಟರ್ ಬಂದಾಗ ಒಬ್ಬ ಆ್ಯಕ್ಟರ್ಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಸತಿ ಇಂಡಸ್ಟ್ರಿಯಲ್ಲಿ ಏನು ಹೇಳ್ತಾರೆ, ಒಂದು ರೀತಿಯಾದ ಪಾತ್ರಗಳು ಮಾಡ್ತಾ 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 ಒಂದು ಇಮೇಜ್ ಬಂದಾದಮೇಲೆ ಆ್ಯಕ್ಟರ್ಸ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಲ್ಲ, ಬಿಕಾಸ್ ಇಟ್ಸ್ ವೆರಿ ರಿಸ್ಕಿ ಫಾರ್ ದೆಮ್ ಅಂತ. ಬಟ್ ಆ ಥರ ಇಲ್ಲವೇ ಇಲ್ಲ. ನನಗೆ ಯಾವತ್ತೂ ಚಾಲೆಂಜಿಂಗ್ ಬೇರೆ ರೀತಿಯಾದ ಪಾತ್ರಗಳು ಆಲ್ರೆಡಿ ನೀವು ನೋಡಿದ್ದೀರ, ಸಾಕಷ್ಟು ಪಾತ್ರಗಳು. ಈ ಗ್ಲ್ಯಾಮರ್ ನೋಡಿದ್ದೀರಾ, ನಾನ್ ಗ್ಲ್ಯಾಮರ್ ನೋಡಿದ್ದೀರಾ, ಆ್ಯಕ್ಷನ್ ನೋಡಿದ್ದೀರಾ. ಐ ಹ್ಯಾವ್ ಡನ್ ಸಮ್ ಸೀರಿಯಸ್ ಫಿಲ್ಮ್ಸ್ ಆಲ್ಸೋ, ಫನಿ ಕಾಮಿಡಿ ಮೂವೀಸಲ್ಲೂ ಕೂಡ ಟ್ರೈ ಮಾಡಿದ್ದೀನಿ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಬಂದಾಗ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮಿ ಆ್ಯಂಡ್ ನನಗೆ ಈ ಥರ ಚಾಲೆಂಜಸ್ ತುಂಬ ಇಷ್ಟ. ಸೊ ದಿಸ್ ಈಸ್ ಆಲ್ಸೋ ಲೈಕ್ ಆನ್ ಓಪನ್ ಇನ್ವಿಟೇಷನ್. ಯಾರಾದರೂ ನಿಮಗೆ ಅನಿಸಿದ್ರೆ ಏನಾದರೂ ಡಿಫ್ರೆಂಟಾಗಿ ಚಾಲೆಂಜಿಂಗ್ ಆಗಿರೋದು ಬೇರೆ ರೀತಿಯಾದ ಪಾತ್ರಗಳಿದ್ದರೆ ಪ್ಲೀಸ್ ಬನ್ನಿ, ಐ ವುಡ್ ಲವ್ ಟು ಡೂ ಇಟ್ ಅಂತ. ಆ್ಯಂಡ್ ಈ ಒಂದು ಕ್ಯಾರೆಕ್ಟರ್ಗೆ ಸಿಕ್ಕಿರೋ ಅಪ್ರಿಸಿಯೇಷನ್ ನೋಡಿದ್ರೆ ಯಾವತ್ತೂ ಒಂದು ಆರ್ಟಿಸ್ಟ್ಗೆ ತುಂಬಾ ಖುಷಿ, ಬಿಕಾಸ್ ನಾವು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದನ್ನು ಒಳ್ಳೆ ರೀತಿಯಾದ ಪ್ರೋತ್ಸಾಹ ಸಿಕ್ಕಿದ್ರೆ ನಮಗೆ ಇನ್ನೂ ಎನ್ಕರೇಜ್ಮೆಂಟ್ ಟು ಡೂ ಕ್ಯಾರೆಕ್ಟರ್ಸ್. ಬಿಕಾಸ್ ವೆನ್ ಐ ವಾಸ್ ಡೂಯಿಂಗ್ ಕಮರ್ಷಿಯಲ್ ಕ್ಯಾರೆಕ್ಟರ್ಸ್ ಅದನ್ನು ತುಂಬ ಇಷ್ಟಪಟ್ಟಿದ್ದೀರಾ ಎಲ್ಲರೂ, ಫ್ಯಾನ್ಸ್ ಇಷ್ಟಪಟ್ಟರು, ಆ್ಯಕ್ಷನ್ ಮಾಡಿದಾಗಲೂ ಕೂಡ ಇಷ್ಟಪಟ್ಟರು, ಡಿಗ್ಲ್ಯಾಮ್ ಮಾಡಿದಾಗಲೂ ಕೂಡ ಇಷ್ಟಪಟ್ಟರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಬಂದಾಗ ಇಟ್ಸ್ ಅ ಡುವಲ್ ಶೇಡೆಡ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸಬ್ಮಿಸಿವ್, ಅದಾದಮೇಲೆ ತುಂಬಾ ಒಂದು ವೋಲ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಈ ಥರ ಒಂದು ಲುಕ್ ಮಾಡೋಕ್ಕೆ ನನಗೂ ತುಂಬ ಖುಷಿ ಆಯಿತು. ಸೊ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್ ಆಫ್ ದ ಲುಕ್. ಸರ್ಕಾರವನ್ನು ಪ್ರಶ್ನೆ ಮಾಡ್ತೀರಾ, ಅದರಲ್ಲಿ ಜನರನ್ನು ಪ್ರಶ್ನೆ ಮಾಡ್ತೀರಾ? ಐ ಆಮ್ ನಾನು ಯಾವತ್ತೂ ನನ್ನ ಪರ್ಸ್ನಲ್ ಕ್ಯಾರೆಕ್ಟರು ಹಂಗೆ ಇರೋದು. ನಾನು ಏನಾದರೂ ನನಗೆ ತಪ್ಪನ್ಸಿದ್ರೆ ನಾನು ಅದ್ರ ಬಗ್ಗೆ ಕೇಳ್ತೀನಿ, ಮಾತಾಡ್ತೀನಿ, ನಿಂತ್ಕೋತೀನಿ. ಸೊ ಫಾರ್ ಮೀ 100% ಹೋರಾಟವನ್ನು ಎಲ್ಲ ಇದೇ ಪಿಕ್ಚರಲ್ಲಿ ತೋರಿಸಿದ್ದೀವಿ. ಸಾಕಷ್ಟು ರಿಬೆಲಿಯಸ್ ಡೈಲಾಗ್ಸ್ ಇದೆ, ಸೀನ್ಸ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್, ಯಾಕಂದರೆ ನನ್ನ ಪ್ರಕಾರ ಈ ಒಂದು ತುಂಬಾ ರೀಚ್ ಆಗುವಂಥ ಒಂದು ಸಬ್ಜೆಕ್ಟ್ ಆ್ಯಂಡ್ ತುಂಬಾ ಗೊತ್ತಿರುವಂಥ ಒಂದು ವಿಷಯ, ಬಟ್ ಯಾರೂ ಮಾತಾಡಲ್ಲ ಅದ್ರ ಬಗ್ಗೆ ಓಪನ್ ಆಗಿ. ಸೊ ಅದನ್ನು ನಾವು ಓಪನ್ ಆಗಿ ಮಾತಾಡಬೇಕು, ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಮೇಡಮ್, ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವು ಮಾಡಿರೋದು ಎಷ್ಟು ಮಟ್ಟಿಗೆ? ಸಿ, ಇಟ್ಸ್ a very sensitive topic and it's also in court, so I think it should be solved legally ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ.